ನಮಸ್ಕಾರ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಡೈಲಿ ಡೌಟ್ ವಿಡಿಯೋಗಳಿಗೆ ಏನೈತ್ಲೆ ಬಹಳಷ್ಟು ರೆಸ್ಪಾನ್ಸ್ ಬರತೈತಿ. ಅದಕ್ಕೋಸ್ಕರನ ಎಲ್ಲರಿಗೂ ಏನಂದ್ರ ನಿಮ್ ಡೌಟ್ ಏನೇ ಇದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಯಾಕಂದ್ರ ಸೇಮ್ ಡೌಟನ್ನ ಬೇರೆ ಸ್ಟೂಡೆಂಟ್ದುನು ಅದೇ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಆದಷ್ಟು ನಾನು ನನ್ನ ಕೈಲಿ ಆದಷ್ಟು ಏನೈತ್ಲ ನಿಮ್ಗೆ ಏನೈತ್ಲ ಕರೆಕ್ಟ್ ಆಗಿರುವಂತ ಮಾಹಿತಿಯನ್ನ ಕೊಡಕ್ ಟ್ರೈ ಮಾಡ್ತಾನಿ. ಮತ್ತ ಇನ್ನೊಂದ್ ಏನಂದ್ರ ಆಲ್ರೆಡಿ ಇವತ್ ನಮ್ದು ಏನೈತ್ಲ ಇಂಡಿಪೆಂಡೆನ್ಸ್ ಡೇ ಐತಿ. ಎಲ್ಲರಿಗೂ ನನ್ ಕಡೆದಿಂದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳತಾನಿ. ನೆಕ್ಸ್ಟ್ ನೋಡ್ಬೇಕಂದ್ರ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಅಂದ್ರು ಈಗ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನರಿಗೆ ಏನಂದ್ರ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೋ ಇಲ್ಲೋ ಅನ್ನೋದು ಏನೈತ್ಲ ಬಹಳಷ್ಟು ಜನರಿಗೆ ಏನೈತ್ಲ ಡೌಟ್ ಐತಿ. ಪ್ರತಿ ವರ್ಷನೂ ಕೂಡ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ ಪ್ರತಿ ವರ್ಷನೂ ಮಾಡ್ತಿದ್ರು. ಈ ವರ್ಷನೂ ಮಾಡ್ಬೇಕನ್ನ ಅನಿಸ್ತತಿ. ಯಾಕಂದ್ರ ಓಕೆ, ಮಾಕ್ ಅಲಾಟ್ಮೆಂಟ್ ಮಾಡೋದ್ರಿಂದ ನಾವು ಯಾವ ರೀತಿ ಪ್ರಿಯಾರಿಟಿ ಲಿಸ್ಟ್ ಒಳಗೆ ಏನೈತ್ಲ ಸ್ವಲ್ಪ ಏನೈತ್ಲ ಚೇಂಜಸ್ ಮಾಡ್ಕೋಬಹುದು. ಮತ್ತ ಅದನ್ನ ಏನೈತ್ಲ ಬಿಡ್ತಾರೋ ವೇಟ್ ಮಾಡ್ರಿ ಅಂತ ಹೇಳ್ತಾನಿ. ನೆಕ್ಸ್ಟ್ ನೋಡ್ಬೇಕಂದ್ರ ಓಕೆ, ತಿಪ್ಪೇಸ್ವಾಮಿ ಅನ್ನೋರು 95,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ ಸೀಟ್ ಅಂತೂ ಸಿಗ್ತೈತಿ. ಈ ವರ್ಷ ಒಂದ್ ಸ್ವಲ್ಪ ಕಟ್ ಆಫ್ ದಲ್ಲಿನೂ ವೇರಿಯೇಷನ್ ಆಗೋ ಚಾನ್ಸಸ್ ಏನೈತ್ಲ ಜಾಸ್ತಿ ಐತಿ. ಮತ್ತ ನಮ್ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಮತ್ತ ನಮ್ದು ಇನ್ನೊಂದ್ ಚಾನೆಲ್ ಐತಿ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರ ನೀವು ಒಂದ್ ಸಬ್ಸ್ಕ್ರೈಬ್ ಮಾಡೋದ್ರಿಂದನ ನನಗೂ ಮೋಟಿವೇಶನ್ ಬರ್ತೈತಿ ದಿನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಹೇಳಿ. ಅದಕ್ಕೋಸ್ಕರನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರ 251 ಮಾರ್ಕ್ಸ್ಗೆ BMS ಅವ್ರ BHMS ಸೀಟ್ ಸಿಗ್ತೈತೆ ಅಂದರು. BHMS ಆದ್ರ ಕಡಿಮೆ ಫೀಸ್ ಏನೈತ್ಲ ಸೀಟ್ ಸಿಗ್ತೈತಿ. BAMS ಆದ್ರ ವರ್ಷಕ್ಕೆ ಏನೈತ್ಲ 4 ಲಕ್ಷ ಫೀಸ್ ಇರುವಂತ ಸೀಟ್ ಸಿಗ್ತೈತಿ. 3,92,000 ಆಲ್ ಇಂಡಿಯಾ ರ್ಯಾಂಕಿಗೆ BMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಸಿಗುವಂತ ಪಾಸಿಬಿಲಿಟಿ ಐತಿ. ನಿಮ್ಮ ಕೆಟಗರಿ ಮತ್ತು ನಿಮ್ ರಿಸರ್ವೇಶನ್ ಮೇಲೆ ಏನೈತ್ಲ ಡಿಸೈಡ್ ಆಗಿರ್ತೈತಿ. ನೆಕ್ಸ್ಟ್ 419 ಮಾರ್ಕ್ಸ್ಗೆ SC ಕೆಟಗರಿಗೆ MBBS ಸೀಟ್ ಸಿಗ್ಬೋದು ಅನ್ನೋದು ಕೇಳಾರು. ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ 2,30,000 ಕಿಂತ ಕಡಿಮೆ ಇತ್ತಂದ್ರ ಸೀಟ್ ಸಿಗುವಂತ ಪಾಸಿಬಿಲಿಟಿ ಐತಿ. 250 ಮಾರ್ಕ್ಸ್ಗೆ 8 ಲ್ಯಾಕ್ ರ್ಯಾಂಕಿಂಗ್ ಐತಿ. BMS ಸೆಮಿ ಗೌರ್ಮೆಂಟ್ ಸೀಟ್ ಸಿಗೋ ಡೌಟ್. ನಿಮಗೆ ಏನೈತ್ಲ 4 ಲಕ್ಷದ ಸೀಟ್ ಸಿಗ್ಬಹುದು. ನೆಕ್ಸ್ಟ್ ರಶ್ಮಿಕಾ ಅನ್ನೋರು ಏನಂದ್ರ 400 ಮಾರ್ಕ್ಸ್ಗೆ 3B ಕೆಟಗರಿ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಒಳಗೆ ಸೀಟ್ ಸಿಗ್ತೈತೆ ಅಂದರು. ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ಐತೆ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡೀನಿ, ಅಲ್ಲೇನೈತ್ಲೆ ಚೆಕ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕಾಷನ್ ಡಿಪಾಸಿಟ್ ಬಗ್ಗೆ ಬಹಳಷ್ಟು ಜನ ಕೇಳತ್ತಾರಿ. ಏನಂದ್ರ ಫಸ್ಟ್ ರೌಂಡ್ ಒಳಗ ನಿಮಗೆ MBBS ಸಿಗ್ಲಿಲ್ಲ ಅಂದ್ರ ಸೆಕೆಂಡ್ ರೌಂಡ್ ಒಳಗ ಕಾಷನ್ ಡಿಪಾಸಿಟ್ ಅನ್ನು ಏನೈತಿಲ್ಲ ಕಟ್ಟಬೇಕಾಗ್ತೈತಿ. ನೆಕ್ಸ್ಟ್ 50,000 ಆಲ್ ಇಂಡಿಯಾ ರ್ಯಾಂಕಿಗೆ ಗೌರ್ಮೆಂಟ್ ಕಾಲೇಜ್ದಾಗ ಜನರಲ್ ಮೆರಿಟಿಗೆನ ಲಾಸ್ಟ್ ಇಯರ್ 55,000 ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಅದು ಯಾದಗಿರಿ ಆಗಿರ್ಬೋದು, ಹಾವೇರಿ ಕಾಲೇಜ್ ಆಗಿರ್ಬೋದು. ನೆಕ್ಸ್ಟ್ 434 ಮಾರ್ಕ್ಸ್ಗೆ BMS ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಸಿಗ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ ಅಮಿತ್ ಅನ್ನೋರ್ ಏನಂದ್ರ 526 ಮಾರ್ಕ್ಸ್ಗೆ ಜನರಲ್ ಮೆರಿಟ್ಗೆ ಬೀಮ್ಸ್ ಬೆಳಗಾವಿ ಒಳಗ್ ಸೀಟ್ ಸಿಗ್ತೈತೆ ಅಂದರು. ಬೀಮ್ಸ್ ಬೆಳಗಾವಿ ಒಳಗ್ ಡೌಟ್. ಯಾಕಂದ್ರ ಬೀಮ್ಸ್ ಬೆಳಗಾವಿದದು ಕಟ್ ಆಫ್ ಜಾಸ್ತಿ ಇರ್ತೈತಿ. ಅರೌಂಡ್ 40,000 ಒಳಗಡೆ ಇದ್ರನ ಕಟ್ ಆಫ್ ಏನೈತಿಲ್ಲ ಜಾಸ್ತಿ ನಿಂತಿರ್ತೈತಿ. ನೆಕ್ಸ್ಟ್ 281 ಮಾರ್ಕ್ಸ್ಗೆ ಓಕೆ BMS ಸೀಟ್ ಸಿಗ್ತೈತಿ ಅಂದರು. ಸಿಗ್ತೈತಿ, ವರ್ಷಕ್ಕೆ ಏನೈತಿಲ್ಲ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ನೆಕ್ಸ್ಟ್ ಬಸವರಾಜ್ ಅವ್ರು ಏನ್ ಕೇಳ್ಯಾರಂದ್ರ 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ಗೌರ್ಮೆಂಟ್ ಸೀಟು ಸಿಗುವಂತ ಪಾಸಿಬಿಲಿಟಿ ಏನೈತಿಲ್ಲ ಜಾಸ್ತಿ ಐತಿ. ನೆಕ್ಸ್ಟ್ 547 ಮಾರ್ಕ್ಸ್ಗೆ ಏನೈತಿಲ್ಲ ಯಾವ ಕಾಲೇಜ್ ಸಿಗ್ತೈತೆ ಅಂತ ಕೇಳ್ಯಾರು. ನಮ್ ಕರ್ನಾಟಕದಲ್ಲಿ ಇರುವಂತ ಒನ್ ಆಫ್ ದಿ ಟಾಪ್ ಕಾಲೇಜ್ದಾಗ ಏನೈತಿಲ್ಲ ಸೀಟ್ ಸಿಗ್ತೈತಿ. ನೆಕ್ಸ್ಟ್ BMS ಓಕೆ
ನಿಮಗೇನಾರೇ ವೆರಿಫಿಕೇಶನ್ ಸ್ಲಿಪ್ ಬಂದಿದ್ರೆ ನೀವೇನೈತಲ್ಲ ಡೈರೆಕ್ಟ್ ಆಗಿ BAMS ಆಪ್ಷನ್ ಎಂಟ್ರಿನ ಮಾಡ್ಬೋದು. ನೆಕ್ಸ್ಟ್ ಮುನ್ನೂರು 340 ಮಾರ್ಕ್ಸ್ಗೆ BAMS ಸಿಗೋ ಪಾಸಿಬಿಲಿಟಿ ಐತಿ ಮತ್ತು BDS ಸಿಗ್ಬೋದು, ಟ್ರೈ ಮಾಡ್ರಿ. 451 ಮಾರ್ಕ್ಸ್ಗೆ ಎಕ್ಸ್ ಡಿಫೆನ್ಸ್ ಕೋಟಾದಾಗ MBBS ಸೀಟ್ ಸಿಗ್ತೈತೆ ಅಂತಂದರು ಒಂದ್ ಸ್ವಲ್ಪ ಟ್ರೈ ಮಾಡ್ರಿ. ನಿಮ್ ಸಿಕ್ಕರೆ ಏನೈತ್ಲ ಅದೃಷ್ಟ ಇರ್ತೈತಿ. ಡಿಫೆನ್ಸ್ ಕೋಟಾದೂ ಕೂಡ ಕಟ್ ಆಫ್ ಏನೈತ್ಲೆ ಜಾಸ್ತಿನ ನಿಂತಿರ್ತೈತಿ. ನೆಕ್ಸ್ಟ್ 502 ಮಾರ್ಕ್ಸ್ಗೆ 87,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ನಿಮ್ಗೆ ಏನೈತ್ಲ ಗೌರ್ಮೆಂಟ್ ಸೀಟ್ ಸಿಗೋ ಪಾಸಿಬಿಲಿಟಿ ಜಾಸ್ತಿ ಐತಿ, ಟ್ರೈ ಮಾಡ್ರಿ. 419 ಮಾರ್ಕ್ಸ್ಗೆ BDS ಸಿಗ್ಬೋದು. ಯಾಕಂದ್ರ 2AG ಕ್ಯಾಟಗರಿಗೆ ಏನೈತ್ಲ ಕಟ್ ಆಫ್ ಒಂದ್ ಸ್ವಲ್ಪ ಕಡಿಮೆನೂ ಇರ್ತೈತಿ. ನೆಕ್ಸ್ಟ್ 86,000 ಏನೈತ್ಲ 2A ರೂರಲ್ ಏನೈತ್ಲ ಫಸ್ಟ್ ರೌಂಡ್ ಒಳಗಾಗ್ಲಿ ಸೆಕೆಂಡ್ ರೌಂಡ್ ಒಳಗಾಗ್ಲಿ ಸೀಟ್ ಸಿಗುವಂತ ಪಾಸಿಬಿಲಿಟಿ ಐತಿ. ನೆಕ್ಸ್ಟ್ 411,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಕೆಟಗರಿ 1ಗೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಕೇಳೋರು ಸಿಗ್ಬೋದು. ಯಾಕಂದ್ರ ಈ ವರ್ಷ ಕಟ್ ಆಫ್ ಕೂಡ ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ 467 ಮಾರ್ಕ್ಸ್ಗೆ MBBS ಅಂತೂ ಗೌರ್ಮೆಂಟ್ ಕಾಲೇಜ್ದಾಗೂ ಸೀಟ್ ಸಿಗ್ಬೋದು, ಟ್ರೈ ಮಾಡ್ರಿ. ನೆಕ್ಸ್ಟ್ 210 ಮಾರ್ಕ್ಸ್ಗೆ SC ಕ್ಯಾಟಗರಿಗೆ ಆಯುಷ್ ಏನೈತ್ಲ ಗೌರ್ಮೆಂಟ್ ಸೀಟ್ ಸೆಮಿ ಗೌರ್ಮೆಂಟ್ ಸೀಟ್ ಸಿಗಂಗಿಲ್ಲ. ನೀವೇನೈತ್ಲ 4 lakh ಸೀಟನ್ನ ಟ್ರೈ ಮಾಡ್ಬೋದು. ನೆಕ್ಸ್ಟ್ 2,95,000 ಆಲ್ ಇಂಡಿಯಾ ರ್ಯಾಂಕಿಂಗ್ BAMS ಅಂತೂ ಗೌರ್ಮೆಂಟ್ ಸೀಟ್ ಸಿಗ್ತೈತಿ, ಟ್ರೈ ಮಾಡ್ರಿ. ನೆಕ್ಸ್ಟ್ 1,13,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ ಅಂತೂ ಸಿಗ್ಬೋದು. ಲಾಸ್ಟ್ ಇಯರ್ 1,10,000 ಏನೈತ್ಲೆ ಕಟ್ ಆಫ್ ನಿಂತಿತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ. ನೆಕ್ಸ್ಟ್ 446 ಮಾರ್ಕ್ಸ್ಗೆ 1,73,000 ಆಲ್ ಇಂಡಿಯಾ ರ್ಯಾಂಕಿಗೆ ST ಕ್ಯಾಟಗರಿದು ಒಂದ್ ಸ್ವಲ್ಪ ಹೇಳಕ್ ಆಗಂಗಿಲ್ಲ. ಈ ವರ್ಷ ಫಸ್ಟ್ ರೌಂಡ್ ಏನೈತ್ಲ ಕಟ್ ಆಫ್ ಮೇಲೆ ಏನೈತ್ಲ ಡಿಸೈಡ್ ಆಗ್ತೈತಿ. ನೆಕ್ಸ್ಟ್ 508 ಮಾರ್ಕ್ಸ್ಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತಿ, ಟ್ರೈ ಮಾಡ್ರಿ. ನೆಕ್ಸ್ಟ್ 90,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಂತೂ ಸಿಗ್ತೈತಿ. SS ದಾವಣಗೆರೆ ಕಾಲೇಜ್ ಒಂದ್ ಸ್ವಲ್ಪ ಟಾಪ್ ಕಾಲೇಜ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ನೋಡ್ಬೋದು. ಸೆಕೆಂಡ್ ಔರ್ ಥರ್ಡ್ ರೌಂಡ್ದಾಗ ಏನೈತ್ಲ ಟ್ರೈ ಮಾಡ್ರಿ. ನೆಕ್ಸ್ಟ್ 511 ಮಾರ್ಕ್ಸ್ಗೆ ಜನರಲ್ ಮೆರಿಟ್ಗಿಂತೂ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ಲಾಸ್ಟ್ ಇಯರ್ ಜನರಲ್ ಮೆರಿಟ್ 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ 248 ಮಾರ್ಕ್ಸ್ಗೆ ಸೆಮಿ ಗೌರ್ಮೆಂಟ್ ನಿಮಗೆ ಏನೈತ್ಲ 4 ಲಕ್ಷದ ಸೀಟ್ ಸಿಗ್ಬೋದು, ಟ್ರೈ ಮಾಡ್ರಿ. ಮತ್ತ 79,000ಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತಿ. BAMS ಆಪ್ಷನ್ ಎಂಟ್ರಿ ಯಾವಾಗತ್ ಕೇಳ್ಯಾರು. BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತತೆ ಅಂದ್ರ ನೆಕ್ಸ್ಟ್ MBBS ಫಸ್ಟ್ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಏನೈತ್ಲ BAMS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತತಿ. 477 ಮಾರ್ಕ್ಸ್ಗೆ 2A ರೂರಲ್ ಕ್ಯಾಟಗರಿ ಐತಿ, ಸೀಟ್ ಸಿಗ್ಬೋದು, ಟ್ರೈ ಮಾಡ್ರಿ. ನೆಕ್ಸ್ಟ್ 5,91,000 ಆಲ್ ಇಂಡಿಯಾ ರ್ಯಾಂಕಿಗೆ 2B ಕ್ಯಾಟಗರಿ ನಿಮ್ಗೆ ಏನೈತ್ಲ 2.5 ಲಕ್ಷದ ಏನೈತ್ಲ BAMS ಸೀಟ್ ಸಿಗ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರ 1,03,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗೆ ಗೌರ್ಮೆಂಟ್ ಸೀಟ್ ಅಂತೂ ಡೌಟ್ ಇರ್ತೈತಿ. ನಿಮ್ಗೆ ಏನೈತ್ಲ GMP ಸೀಟ್ ಸಿಗ್ಬೋದು, ಟ್ರೈ ಮಾಡ್ರಿ ಅಂತ ಹೇಳ್ತಾನೆ. ಓಕೆ, ST ಕ್ಯಾಟಗರಿದು ಒಂದ್ ಸ್ವಲ್ಪ ಏನೈತ್ಲ ಈ ವರ್ಷ ಏನೈತ್ಲ ಕಟ್ ಆಫ್ ಒಳಗೆ ಏನೈತ್ಲ ವೇರಿಯೇಷನ್ ಆಗ್ಬೋದು. ನೆಕ್ಸ್ಟ್ 530 ಮಾರ್ಕ್ಸ್ಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ಬೋದು. ನೆಕ್ಸ್ಟ್ 97,000 ಆಲ್ ಇಂಡಿಯಾ ರ್ಯಾಂಕಿಂಗ್ 3A ಕ್ಯಾಟಗರಿ 1.5 lakh ಸಿಗ್ಬೋದನೆ ಅಂತ ಕೇಳತ್ತರು. ಈ ವರ್ಷ ಲಾಸ್ಟ್ ಇಯರ್ ಅರೌಂಡ್ 79,000 ಕಟ್ ಆಫ್ ನಿಂತಿತ್ತು. ಈ ವರ್ಷ ಹೇಳಕ್ ಆಗಂಗಿಲ್ಲ, ಟ್ರೈ ಮಾಡ್ರಿ. ನೆಕ್ಸ್ಟ್ 229 ಮಾರ್ಕ್ಸ್ಗೆ BAMS ಮ್ಯಾನೇಜ್ಮೆಂಟ್ ಕೋಟಾ ಒಳಗಂತೂ ಸೀಟ್ ಸಿಗ್ತೈತಿ. ಪರ್ ಇಯರ್ ಏನೈತ್ಲ 4 lakh ಫೀಸ್ ಆಗ್ತೈತಿ. ನೆಕ್ಸ್ಟ್ 490 ಮಾರ್ಕ್ಸ್ಗೆ ಏನೈತ್ಲ BDS ಸಿಗ್ತೈತಿ, ಟ್ರೈ ಮಾಡ್ರಿ. ನೆಕ್ಸ್ಟ್ MCC ಆಪ್ಷನ್ ಎಂಟ್ರಿ ಮಾಡಿಲ್ಲ, K ಒಳಗೆ ಏನೈತ್ಲ ಆಪ್ಷನ್ ಎಂಟ್ರಿ ಒಳಗೆ ಮಾಡ್ಬೇಕು. BAMS ಬಗ್ಗೆ ಅಪ್ಡೇಟ್ ಅನ್ನು ಕೇಳತ್ತಾರಿ. BAMS ಒಂದ್ ಸ್ವಲ್ಪ ಇದನ್ನೈತಿ. ನೆಕ್ಸ್ಟ್ ಓಕೆ 476 ಮಾರ್ಕ್ಸ್ಗಂತೂ
ಸೀಟ್ ಅಂತೂ ಸಿಗ್ತೈತಿ, ವೇಟ್ ಮಾಡ್ರಿ. 339 ಮಾರ್ಕ್ಸಿಗೆ 2A ಕ್ಯಾಟಗರಿ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂದರು 2.5 ಲ್ಯಾಕ್ ಸಿಗ್ಬೋದು. ನಂಜ್ 282 ಮಾರ್ಕ್ಸಿಗೆ ಅಂತೂ BAMS ಸೀಟ್ ಸಿಗ್ಬೋದು, ಟ್ರೈ ಮಾಡ್ರಿ ಅಂತ ಹೇಳ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡಾನಿ. ಮತ್ತೆ ಇವೇನೈತ್ಲ ಕೆಲವೊಂದಿಷ್ಟು ಕ್ವಶನ್ಸ್ ನಿನ್ನೆ ಕೂಡ ಆನ್ಸರ್ ಮಾಡೇನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.